ಮೈಸೂರು ಟಿವಿ ಹಾನಗಲ್ ಚಾನೆಲ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಹಾನಗಲ್ ಪಟ್ಟಣದಲ್ಲಿ ಶನಿವಾರ ಬೆಳಗ್ಗೆ ಸರಿಯಾಗಿ 11 ಗಂಟೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹಾನಗಲ್ ತಾಲೂಕು ಹಾನಗಲ್ ನಗರ ಘಟಕದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಈ ಸಭೆಯಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದವರು ಹಾನಗಲ್ ತಾಲೂಕು ಹಾನಗಲ್ ಪಟ್ಟಣದಲ್ಲಿರುವ ಪ್ರವಾಸ ಮಂದಿರದಲ್ಲಿ ನಮ್ಮ ಜ್ಯೋತಿ ಬೆಳಗುತ್ತಾ ಕಾರ್ಯಕ್ರಮವನ್ನು ಚಾಲನೆಯನ್ನು ಕೊಟ್ಟರು. ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹಾನಗಲ್ ತಾಲೂಕು ಹಾನಗಲ್ ನಗರ ಘಟಕ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಈ ಸಭೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಹಾಗೂ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಬೆಳಗಾವಿ ವಿಭಾಗ ಹಾಗೂ ಮಹಿಳಾ ಅಧ್ಯಕ್ಷರು, ಉತ್ತರ ಕರ್ನಾಟಕ ಅಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕಾ ಪದಾಧಿಕಾರಿಗಳು ಮತ್ತು ಸದಸ್ಯರು, ತಾಲೂಕು ಅಧ್ಯಕ್ಷರಾಗಿ ಜ್ಯೋತಿ ಚಿಗಳ್ಳಿ, ಯುವಕರ ಅಧ್ಯಕ್ಷರಾಗಿ ಹಾನಗಲ್ ನಗರದ ಘಟಕ ಅಧ್ಯಕ್ಷರಾಗಿ ರೇಣುಕಾ ಬೆಲ್ಲದ್ ಹಾಗೂ ಸೀಮಾ ಆಯ್ಕೆರಾಗಿ ಗೀತಾ ಅರಳನಿಮಠ್, ಮಹಿಳಾ ಅಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರಾದ ಮಾರುತಿ ತಾಂದಳೆ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಮಯೂರ್ ಟಿವಿ ಹಾನಗಲ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ, ರಾಜ್ಯಾಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಮತ್ತು ಹಾನಗಲ್ ನಗರ ಘಟಕದ ಪದಾಧಿಕಾರಿ ಕಾರ್ಯಕ್ರಮ, ಮಹಿಳಾ ಪದಾಧಿಕಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಹಾವೇರಿ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಮರಾಠೆ ಅವರಿಗೂ ಮತ್ತು ಪಟೇಲ್ ಸರ್ ಅಣ್ಣವರಿಗೂ ಮತ್ತು ಜೋಶಿ ಮೇಡಮ್ ಅವರಿಗೂ, ಮಡಿವಾಳಣ್ಣವ್ರಿಗೂ ಮತ್ತು ಎಲ್ಲ ಅವರಿವರು ಅನ್ನದೇ ಎಲ್ಲ ನನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಅಣ್ಣ ತಮ್ಮರಿಗೂ ಎಲ್ಲರಿಗೂ ನಮಿಸುತ್ತಾ ಮತ್ತು ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಸಹ ನನ್ನ ನಮಸ್ಕರಿಸುತ್ತಾ, ಇವತ್ತಿನ ದಿನ ಭಾಳ ಖುಷಿ ಆಯಿತು ನಮ್ಗೆ. ಯಾಕಂದ್ರೆ ಇಷ್ಟು ಜನ ಹೆಣ್ಮಕ್ಳಿಗೆ ಹಾನಗಲ್ ನಮ್ಮ ಹಾವೇರಿಯಲ್ಲೂ ಕೊಡ್ಸೋಕ್ಕಾಗಿಲ್ಲ. ಹಾನಗಲ್ ತಾಲೂಕಿನಲ್ಲಿ ಥ್ಯಾಂಕ್ಸ್ ಹೇಳ್ಬೋದು. ತುಂಬ ಖುಷಿ ಆಯಿತು. ಇನ್ನೂ ಹೆಚ್ಚು ಹೆಚ್ಚು ಜನ ಸೇರಿ ನಮ್ಮ ಕನ್ನಡ ನಾಡ ನುಡಿಯನ್ನು ಉಳಿಸೋಣ, ಬೆಳೆಸೋಣ. ನಾವು ಯಾರ ಮನೆಯಲ್ಲೂ ಕಳ್ತನ ಮಾಡ್ತಾ ಇಲ್ಲ, ಕನ್ನಡಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ. ನಮಗೆ ಹೆಣ್ಮಕ್ಳಿಗೆ ಆಗ್ತಕ್ಕಂಥ ಅತ್ಯಾಚಾರಗಳನ್ನು, ಏನೇ ಒಂದು ನಮಗಾಗ್ತಿರೋ ಎಲ್ಲ ಅನ್ಯಾಯಗಳನ್ನು ಅದ್ರ ಬಗ್ಗೆ ಹೋರಾಡೋಣ. ಎಲ್ಲರೂ ಮುನ್ನುಗ್ಗಿ ಹೋರಾಡಿ ಎಲ್ಲ ನಮಗೆ ಹೆಣ್ಮಕ್ಳಿಗೆ ಆಗ್ತಿರತಕ್ಕಂಥ ಅನ್ಯಾಯಗಳನ್ನು ಹೋಗಲಾಡಿಸಿ ನಮ್ಮ ಸಂಘಟನೆ, ಈ ಸಂಘಟನೆ ಇರ್ತಕ್ಕಂಥದ್ದೇ ನಮ್ಮಂತರಿಗೋಸ್ಕರ, ರೈತರಿಗಾಗಲಿ, ಕನ್ನಡ ನಾಡಿನ ಎಲ್ಲ ಕನ್ನಡ ಮತ್ತು ಸಾಂಸ್ಕೃತಿಕ ಕಲೆಗಳ ಎಲ್ಲಕ್ಕೋಸ್ಕರ ಈ ಸಂಘಟನೆ ನಮಗೆ ಒಂದು ಬಹುಮುಖ್ಯ ಪಾತ್ರ ವಹಿಸ್ತಕ್ಕಂಥ ಸಂಘಟನೆ ಆಗಿರುತ್ತೆ. ಅಧ್ಯಕ್ಷರಾದಂಥ ರಾಮಣ್ಣ, ಅದೇ ತರ ನಮ್ಮ JDS ಅಧ್ಯಕ್ಷರಾದಂಥ ಪಾಟೀಲ್ರು ಕೂಡ ಈ ಒಂದು ಸಭೆಗೆ ಆಸೀನರಾಗಿದ್ದಾರೆ. ಮಾರುತಿ ತಾಂದಳೆ ಅವರಿದ್ದಾರೆ, ನಾಗರಾಜಣ್ಣ ಅನ್ನೋರಿದ್ದಾರೆ. ಹಾನಗಲ್ ತಾಲೂಕಿಗೆ ನಿಮ್ಮ ಒಂದು ಸಭೆಗೆ ಪ್ರತಿನಿಧಿಯಾಗಿ ಬಂದಿದ್ದಾರೆ. ಅವರಿಗೆ ಎಷ್ಟು ಗೌರವ ಸಮರ್ಪಣೆಯನ್ನು ಸಲ್ಲಿಸಿದ್ರು ಕೂಡ ನಾವು ಕಮ್ಮಿನೇ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಮಹಿಳೆಯರಾಗಿ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರಧಾರೆ ಇಟ್ಕೊಂಡು ಈ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಅವ್ರಿಗೂ ಕೂಡ ನಮ್ಮ ತಾಲೂಕಿನ ವತಿಯಿಂದ ಜವಾಬ್ದಾರಿ ಇದೆ. ಹಾಗಾಗಿ ಎಲ್ಲರ ಹೆಸರು ಹೇಳ್ತೇನೆ. ಆಗ ಯಲ್ಲಪ್ಪ ಮರಾಠೆ ಸಾಹೇಬ್ರೆ, ಹಾವೇರಿ ತಾಲೂಕಿನ ಹಾವೇರಿ ಜಿಲ್ಲಾಧ್ಯಕ್ಷರೇ, ಹಾಗೂ ಗೀತಾಬಾಯಿ ಲಮಾಣಿಯವರೇ, ಮಹಿಳಾ ಜಿಲ್ಲಾಧ್ಯಕ್ಷರೇ, ಮಾರುತಿ ತಾಂದಳೆಯವರೇ, ಹಾನಗಲ್ ತಾಲೂಕು ಅಧ್ಯಕ್ಷರೇ, ಯೂಸುಫ್ ಸೈಕಲ್ಗಾರ್ ಅವರೇ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳೇ, ಶ್ರೀಮತಿ ಅರಳಲಿಮಠ್ ಮಹಿಳಾ ಸಂಘಟನಾ ಮೇಡಮ್ ಅವರೇ, ಪ್ರಕಾಶ್ ಗೋಣಿಯವರೇ, ಹಾಗೂ ರಾಜಾಸಾಬ್ ಮನೇಗಾರ್ ಅವರೇ, ಆನಂದ್ ಮಾರ್ತಾಂಡಪ್ಪನವರೇ, ಹಾಗೂ ಪ್ರದೀಪ್ ಗೌಡರೇ,
ನಾಗಮ್ಮ ಕಾಳೇರವರೇ, ಪೂರ್ಣಿಮಾ ಚಿತ್ರಗಾರವರೇ, ಹಾಗೂ ನನ್ನ ಸಹೋದರಿಯಾಗಿರ್ತಕ್ಕಂಥ ಜ್ಯೋತಿ ಚಿಗಳಿಯವರೇ, ಮತ್ತೊಬ್ಬ ಸಹೋದರಿಯಾಗಿರ್ತಕ್ಕಂಥ ಪುಷ್ಪಾ ಅವರೇ, ಹಾಗೂ ಯಾರು ಅನ್ಯತೆ ಭಾವಿಸಬೇಡಿ, ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಹಾಗೂ ಅತಿ ಹೆಚ್ಚಾಗಿ ಈ ಕಾರ್ಯಕ್ರಮವನ್ನು ವಿಜೃಂಭಿಸಲಿಕ್ಕೆ ನೀವೇ ಪ್ರಥಮ ಸಾಕ್ಷಿ. ನೀವಿಲ್ಲದಿದ್ರೆ ಈ ಕಾರ್ಯಕ್ರಮ ನಡೆಯಲ್ಲ. ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ನಾನು ನಮಸ್ಕಾರಗಳನ್ನು ತಿಳಿಸಿ, ಮದುವೆ ಈ ಕಾರ್ಯಕ್ರಮ ಇಂದು ಹಾನಗಲ್ ತಾಲೂಕಿನಲ್ಲಿ ನಡೀತಕ್ಕಂಥ ಒಂದು ವಿಚಾರವನ್ನ ಈ ಸಂಘಟನೆಯ ತಾಲೂಕು ಅಧ್ಯಕ್ಷ ತಾಂದಳಿ ಅವರು ಮೇಡಮ್ ಅವರು ನನ್ನ ಗಮನಕ್ಕೆ ತಂದರು. ತಂದಾಗ ನಾನು ಅವರನ್ನು ಪ್ರಶ್ನೆ ಮಾಡಿದೆ, ಮೇಡಮ್ ನಿಮ್ಮದು ಸಂಘಟನೆಯ ಒಂದು ರಕ್ಷಣಾ ವೇದಿಕೆ ಕಾರ್ಯಕ್ರಮ ಇರ್ತದೆ, ನಾವು ರಾಜಕಾರಣಿಗಳೊಂದು ಜಾಯ್ನ್ ಆಗ್ಲಿಕ್ಕೆ ಅವಕಾಶ ಇದೆಯಾ ಅಂತ. ಆದ್ರೆ ಅವರು ಈ ಹಿಂದೆ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಸಹಭಾಗಿತ್ವದಲ್ಲೇ ಮಾಡ್ತಾರೆ. ಏನೋ ಒಂದು ಅವರು ಪರ್ಸನಲ್ ಕಾರ್ಯಕ್ರಮಗಳು ಮಾಡಿದ್ರು, ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಗಮನಕ್ಕೆ ತರಿಸಿದ್ರು. ಅವಾಗ ನಾನು ಅವರಿಗೆ ದೇವ್ರು ಏನು ನಮಗೆ ಮಾಡ್ಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ಶಕ್ತಿ ಕೊಡ್ತಾರೋ ಅದನ್ನ ಒಂದು ಹೂವಿನ ಎಳೆ ಒಂದು ದಳದ ರೂಪದಲ್ಲಿ ಅವರಿಗೆ ಸಹಾಯ ಮಾಡ್ತಕ್ಕಂಥ ಬಂದಿದ್ದೇನೆ. ಹಾಗಾಗಿ ನಮ್ಮ ಒಂದು ವಿಚಾರ ಏನಂತಂದ್ರೆ, ನೀವೆಲ್ಲ ಕೂಡಿರ್ತಕ್ಕಂಥ ಒಂದು ಒಳ್ಳೆಯ ವಿಚಾರ, ಹಾನಗಲ್ ತಾಲೂಕಿನ ನನ್ನ ಅಕ್ಕ ತಂಗಿಯರಿಗೆ ರಕ್ಷಣೆ ಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಹಾನಗಲ್ ತಾಲೂಕಿನಲ್ಲಿ ಕನ್ನಡದ ರಕ್ಷಣೆ ಆಗಬೇಕು, ಎಲ್ಲರ ರಕ್ಷಣೆ ಆಗಬೇಕು ಅಂತ ಒಂದು ವಿಚಾರಧಾರೆ ಇಟ್ಕೊಂಡು ನೀವು ದೂರ ದೂರದಿಂದ ಹಾನಗಲ್ ತಾಲೂಕಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಅದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ತಾಲೂಕಾ ಮಹಿಳಾ ಪ್ರಧಾನ ಕಾರ್ಯದರ್ಶಿ ರಾಧಮ್ಮ ದೊಡ್ಡಮನಿ ಇವರು ವೇದಿಕೆಗೆ ಬರಬೇಕು. ವೇದಿಕೆಗೆ ಬಂದು ಆದೇಶ ಪತ್ರವನ್ನು ಸ್ವೀಕಾರ ಮಾಡಿದ್ರೆ ರಾಧಮ್ಮ ದೊಡ್ಡಮನಿ ಅದೇ ರೀತಿಯಾಗಿ ತಾಲೂಕಾ ಮಹಿಳಾ ಸಂಚಾಲಕರು ಶ್ರೀಮತಿ ವಿಜಯ ಬ ಕಾಳಿ, ಹೊರಗಡೆ ಮೇಡಮ್ ಏನು ಉದ್ದೇಶ ಮೇಡಮ್? ಈ ಕಡೆ ನೋಡಿ. ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡ ಅವರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡ ಅವರಿಗೆ, ಪಾಟೀಲ್ ಅವರಿಗೆ, ರಾಜಶೇಖರ್ ಕಟ್ಟೇಗೌಡ ಅವರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಕೃಷ್ಣೇಗೌಡರಿಗೆ, ನೂತನವಾಗಿ ಆಯ್ಕೆಯಾಗಿರುವ ಮಹಿಳಾ ಪದಾಧಿಕಾರಿಗಳಿಗೆ, ಮಹಿಳಾ ತಾಲೂಕು ಅಧ್ಯಕ್ಷರುಗಳಿಗೆ, ಎಲ್ಲ ಸರ್ವ ಸದಸ್ಯರಿಗೆ, ಜಿಲ್ಲಾ ಪದಾಧಿಕಾರಿಗಳಿಗೆ, ಬೆಳಗಾವಿ ಅಧ್ಯಕ್ಷರುಗಳಿಗೆ, ಉತ್ತರ ಕರ್ನಾಟಕ ಅಧ್ಯಕ್ಷರುಗಳಿಗೆ, ವೇದಿಕೆ ಸ್ವಾಮಿ
ಲಂಬಾಣಿ ಬಣದ ಹನಗಲ್ ತಾಲೂಕಿನ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಇವತ್ತಿನ ದಿವಸ ಹನಗಲ್ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಜರುಗಿರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನೂತನವಾಗಿ ಮಹಿಳಾ ತಾಲೂಕು ಅಧ್ಯಕ್ಷರು ಮತ್ತು ನಗರ ಘಟಕದ ಅಧ್ಯಕ್ಷರುಗಳನ್ನು ನಮ್ಮ ಹಾವೇರಿ ಜಿಲ್ಲಾ ಸಮಿತಿ ವತಿಯಿಂದ ಹಾಗೂ ರಾಜ್ಯ ಸಮಿತಿಯಿಂದ ಸರ್ವಾನುಮತದಿಂದ ಆಯ್ಕೆ ಮಾಡಿ ಅವರಿಗೆ ತುಂಬ ಹೃದಯದ ರಾಜ್ಯ ಸಮಿತಿಯಿಂದ ತುಂಬ ಹೃದಯ ಮತ್ತು ಜಿಲ್ಲಾ ಸಮಿತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದ ರಾಜ್ಯ ಪದಾಧಿಕಾರಿಗಳಿಗೂ, ಜಿಲ್ಲಾ ಅಧ್ಯಕ್ಷರಿಗೂ, ಜಿಲ್ಲಾ ಪದಾಧಿಕಾರಿಗಳಿಗೂ, ತಾಲೂಕು ಅಧ್ಯಕ್ಷರಿಗೂ, ತಾಲೂಕು ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಸರ್ವ ಸದಸ್ಯರಿಗೂ ಸಹಿತ ನಮ್ಮ ಸಂಘಟನೆಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ವಂದನೆ, ಅಭಿನಂದನೆಗಳು. ಹಾಗೂ ಈ ಒಂದು ಕಾರ್ಯಕ್ರಮ ಹಾಗೂ ನಮ್ಮ ಒಂದು ಕಾರ್ಯಕ್ರಮದ ಆಗಮಿಸಿರುವ ನಮ್ಮ ಮಾಧ್ಯಮ ಮಿತ್ರರಿಗೂ ಸಹಿತ ನಮ್ಮ ಸಂಘಟನೆಯ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ವಂದನೆ, ಅಭಿನಂದನೆಗಳು. ಹಾಗೂ ನಡೆದಂಥ ಎಲ್ಲ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ತಾವು ಊಟವನ್ನು